ನಮಸ್ಕಾರ ಸ್ನೇಹಿತರೆ. ಬಾಂಗ್ಲಾದೇಶದ ಗಡಿಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತು ಭಾರತದ ಸೇನೆ ನುಗ್ಗೆ ಬಿಡ್ತಲ್ಲ. ಬಾಂಗ್ಲಾ ಬಾರ್ಡರ್ ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ಯಾಕೆ? ಏನ್ ಮಾಡೋದು ಸ್ನೇಹಿತರೆ? ಮೇಲೆ ಕೆಳಗೆ ಅಕ್ಕ ಪಕ್ಕ ದಟ್ಟ ದರಿದ್ರ ದೇಶಗಳೇ ತುಂಬಿದಾವೆ ನಮ್ಗೆ. ಇದ್ದಕ್ಕಿದ್ದಂತೆ ದಿಢೀರಂತ ಬಾಂಗ್ಲಾ ಗಡಿಯನ್ನ ಸೀಲ್ ಮಾಡಿದ್ಯಾಕೆ ಭಾರತ? ಪೊಲೀಸರಿಗೆ, ಸಿಆರ್ಪಿಎಫ್ ಯೋಧರಿಗೆ ರಜೆ ಕ್ಯಾನ್ಸಲ್ ಮಾಡಲಾಗಿದೆ. ಬಾಂಗ್ಲಾದೇಶದ ವಿರುದ್ಧ ಆಪರೇಷನ್ಗೆ ಭಾರತದ ಸೇನೆ ರೆಡಿ ಆಯ್ತಾ? ಭಾರತದ ಚಿಕನ್ ನೆಕ್ಕನ್ನೇ ಕಟ್ ಮಾಡೋದಾಗಿ ಧಮಕಿ ಆಗ್ತಾ ಇದ್ದ ಬಾಂಗ್ಲಾದೇಶದ ನೆಕ್ಕನ್ನೇ ಕಟ್ ಮಾಡೋದಕ್ಕೆ ಹೊರಟಿತು ಭಾರತ. ಭಾರತ ಸೇನೆಯ ಮುಖ್ಯಸ್ಥರು ಫೋನ್ ನಲ್ಲಿ ಬಾಂಗ್ಲಾ ಸೇನೆಯ ಜನರಲ್ ರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಕಡ್ಡಿ ಮುರಿದಂತೆ ವಾರ್ನಿಂಗ್ ಕೊಟ್ಟಿರುವುದು ಇದೇ ಫೈನಲ್ ಅಂತ ಭಾರತದ ಸಹನೆಯ ಕಟ್ಟೆ ಹೊಡಿತಾ. ಬಹಳ ಇಂಟ್ರೆಸ್ಟಿಂಗ್ ಇದೆ ಈ ಸಂಚಿಕೆ. ಪೂರ್ತಿ ನೋಡಿ, ಲೈಕ್ ಮಾಡಿ. ಏನ್ ಮಾಡೋದಕ್ಕೆ ಸಾಧ್ಯ? ತಾವಂತೂ ನೆಮ್ಮದಿಯಿಂದ ಇಲ್ಲ, ನಮ್ಮನ್ನು ನೆಮ್ಮದಿಯಿಂದ ಇರೋದಕ್ಕೆ ಬಿಡಲ್ಲ ನೋಡಿ ಈ ಪುಡಾರಿ ದೇಶ, ಪಕ್ಕದ ಬಾಂಗ್ಲಾದೇಶ. ಒಂದು ವೇಳೆ ಭಾರತ ಏನಾದ್ರೂ ಸುಮ್ಮನಾದ್ರೆ ಇನ್ನು ಮುಂದೆ ನಮ್ಮ ಮೇಲೆ ಸವಾರಿನೇ ಮಾಡ್ಬಿಡುತ್ತೆ. ಈಗ ದೇಶದಲ್ಲಿ ಹೈ ಲೆವೆಲ್ ಸೀಕ್ರೆಟ್ ಮೀಟಿಂಗ್ ನಡೆದಿದೆ 5 ಭಾರತದ ರಾಜ್ಯಗಳನ್ನು ಕುರಿತು. ಅಸ್ಸಾಮು, ಪಶ್ಚಿಮ ಬಂಗಾಳ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ಈ ರಾಜ್ಯಗಳನ್ನೊಳಗೊಂಡಂತೆ ಹೈ ಅಲರ್ಟ್ ಸೇನಾ ಮೀಟಿಂಗ್ ಆಗಿರೋದು. ಮಿಜೋರಾಂ ಬಾರ್ಡರ್ ನಂತೂ ಸಿಮೆಂಟ್ ಹಾಕಿ ಸೀಲ್ ಮಾಡಲಾಗಿದೆ. ಬಾರ್ಡರ್ ಉದ್ದಕ್ಕೂ ಈಗ ಎಲ್ಲ ಕಡೆ ಸಿಆರ್ಪಿಎಫ್ ಭಾರತದ ಸೇನೆ ಯೋಧರಿದ್ದಾರೆ. ಹೈ ಅಲರ್ಟ್ ಅಲ್ಲಿ ಇಡಲಾಗಿದೆ. ಭಾರತದ ಸೇನೆಯ ಪೂರ್ವ ಕಮಾಂಡರ್ RC ತಿವಾರಿ ಅವರು ಸಹ ಈ ಭಾಗಕ್ಕೆ ಭೇಟಿ ನೀಡಿದ್ದಾರೆ. ಭಾರತದ ಈಸ್ಟರ್ನ್ ಕಮಾಂಡ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿತ್ತು. ಆ ಪ್ರೆಸ್ ಕಾನ್ಫರೆನ್ಸ್ ನ ನೀವು ಸ್ಪಷ್ಟವಾಗಿ ಓದಿದ್ರೆ ಗೊತ್ತಾಗುತ್ತೆ ಭಾರತ ಮತ್ತು ಬಾಂಗ್ಲಾದ ನಡುವೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಮಿಜೋರಾಂ ಗಡಿಗೆ ಹೊಂದಿಕೊಂಡಂತೆ ಭಾರತದ ಚಿಕನ್ ನೆಕ್ ಇದೆ. ಇದು ಚಿತ್ತಗಾಂಗ್ ಮತ್ತು ಕೋಕ್ಸ್ ಬಜಾರ್ಗೆ ಸಂಪರ್ಕ ಕಲ್ಪಿಸುತ್ತೆ. ಇಲ್ಲಿಗೆ ಸಂಪೂರ್ಣ ಬ್ರಿಗೇಡ್ ಅನ್ನ ಇಳಿಸೋದಕ್ಕೆ ಭಾರತ ಯೋಚನೆ ಮಾಡ್ತಾ ಇರೋದು. ಅಂದ್ರೆ ನೋ ಡೌಟ್ ಬಾಂಗ್ಲಾ ವಿರುದ್ಧ ಸೇನಾ ಕಾರ್ಯಾಚರಣೆ ಶುರುವಾಗಲಿದೆ. ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಸೇನೆ ಒಂದು ವರ್ಡ್ ಮೆನ್ಷನ್ ಮಾಡಿದೆ. ಬರೀ ಪ್ರಿಪೇರ್ಡ್ನೆಸ್ ಅಲ್ಲ, ಆಪರೇಷನಲ್ ಪ್ರಿಪೇರ್ಡ್ನೆಸ್ ಅಂತ. ಆಪರೇಷನ್ ಅಂದ್ರೆ ಏನು ಗೊತ್ತಾ? ಕಾರ್ಯಾಚರಣೆ. ಹಂಗಾಗಿ ನಾನು ಹೇಳಿದ್ದು ಬಾಂಗ್ಲಾದ ವಿರುದ್ಧ ಸೇನೆಯ ಕಾರ್ಯಾಚರಣೆ ಮತ್ತು ಅದಕ್ಕೆ ಬೇಕಾದ ಮುಹೂರ್ತ ಫಿಕ್ಸ್ ಆಗೋಗಿದೆ ಆಲ್ರೆಡಿ. ಇದು ಯೂನಿಸ್ಗೆ ಡೈರೆಕ್ಟ್ ವಾರ್ನಿಂಗ್. ಒಂದು ವೇಳೆ ಮಾತುಕತೆ ಆಡೋದಿದ್ರೆ ವಿದೇಶಾಂಗ ಇಲಾಖೆ ಮಾತಾಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಆರ್ಮಿ ಎಂಟ್ರಿ ಆಗಿರೋದ್ರಿಂದ ಫೈನಲ್ ವಾರ್ನಿಂಗ್ ಬಾಂಗ್ಲಾಕ್ಕೆ ಕೊಡ್ತಾ ಇರೋದು ಅಂತಾನೆ ಹೇಳ್ಬಹುದು. ಬಾಂಗ್ಲಾದೇಶದ ಆರ್ಮಿ ಚೀಫ್ ಜನರಲ್ ಜಮಾನ್ ಮೆತ್ತಗಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತಹ ಭಾರತದ ಹಿಂದೂಗಳ ರಕ್ಷಣೆಗೆ ನಾವು ಕಟಿಬದ್ಧವಾಗಿದ್ದೇವೆ. ಭಾರತದ ವಿದೇಶಾಂಗ ಇಲಾಖೆ, ಇಲ್ಲಿನ ಎಂಬೆಸಿ, ಭಾರತದ ಅಸೆಟ್ಗಳು ಮತ್ತು ವಿದೇಶಾಂಗ ಇಲಾಖೆಯಲ್ಲಿ ಕೆಲಸ ಮಾಡುವ ಆಫೀಸರ್ ಗಳ ರಕ್ಷಣೆ ಬಾಂಗ್ಲಾದೇಶದ ಸೇನೆ ನೋಡಿಕೊಳ್ಳುತ್ತೆ. ಭಾರತದ ಜನರಿಗೆ ಸೂಕ್ತ ರಕ್ಷಣೆ ಕೊಡಲಾಗುವುದು ಅಂತ ಅಲ್ಲಿನ ಸೇನಾ ಮುಖ್ಯಸ್ಥ ಜನರಲ್ ಜಮಾನ್ ಹೇಳ್ತಾ ಇರೋದು. ಅದಕ್ಕೆ ನಾನು ಫೈನಲ್ ವಾರ್ನಿಂಗ್ ಅಂದೆ. ಇನ್ನು ಮುಂದೆ ಏನಾದ್ರೂ ಭಾರತೀಯರಿಗೆ ಮತ್ತು ಅಲ್ಲಿಯ ರಾಯಭಾರ ಕಚೇರಿನಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಆದ್ರೆ ಅದರ ಪರಿಣಾಮನ ನೇರ ಭಾರತ ಸೇನೆಯಿಂದ ಎದುರಿಸಬೇಕಾಗತ್ತೆ ಅಂತ ವಾರ್ನಿಂಗ್. ಒಬ್ಬ ಜಿಹಾದಿಯನ್ನ ಫ್ರೀಡಂ ಫೈಟರ್ ಅಂತಾರೆ ನೋಡಿ ಇವರು. ಏನು ಕೊಡುಗೆ ಕೊಟ್ಟಿದ್ದ ಒಸ್ಮಾನ್ ಆದಿ ಅಲ್ಲಿನ ಅಲ್ಪಸಂಖ್ಯಾತರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ. ಭಾರತದ ಪಂಚ ರಾಜ್ಯಗಳನ್ನ ಬಾಂಗ್ಲಾದ ಮ್ಯಾಪ್ ನೊಂದಿಗೆ ಸೋರಿಸಿ ಅಟ್ಟಹಾಸ ಮೆರೆದಿದ್ದ. ಅಂತವನು ಸತ್ತಾಗ ರೆವಲ್ಯೂಷನರಿ ಲೀಡರ್ ಅಂತಾರೆ, ಫ್ರೀಡಂ ಫೈಟರ್ಸ್ ಅಂತಾರೆ. ಕ್ರಾಂತಿಕಾರಿಯಾದವರು ಯಾರಾದ್ರೂ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳಿಗೆ ಹಾನಿ ಉಂಟು ಮಾಡ್ತಾರಾ? ಪ್ರೆಸ್ ಗಳಿಗೆ ಬೆಂಕಿ ಇಡ್ತಾರಾ? ಅಕ್ಷರಶಃ ಬಾಂಗ್ಲಾದೇಶದಲ್ಲಿ ನಂಗಾ ನಾಚ್. ಇದಕ್ಕೆ ಯಾರು ಕುಮ್ಮಕ್ಕಿರೋದು? ಸೋ ಕಾಲ್ಡ್ ನೊಬೆಲ್ ಶಾಂತಿ ಪುರಸ್ಕೃತ ಯೂನಿಸ್. ಎಂತಹ ವ್ಯಕ್ತಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡಿ. ಆತನ ದೇಶದಲ್ಲೇ ಅಶಾಂತಿಯ ವಾತಾವರಣ. ಇದೆಂತಹ ವಿಪರ್ಯಾಸ, ಎಂತಹ ವಿಪರ್ಯಾಸ. ಈತ ತನ್ನ ಅಧಿಕಾರಕ್ಕಾಗಿ ಆಂಟಿ ಇಂಡಿಯಾ ಮಾಹೋಲ್ ಸೃಷ್ಟಿ ಮಾಡಿ ಕುರ್ಚಿ ಉಳಿಸಿಕೊಳ್ಳೋದಿಕ್ಕೆ ದೇಶನೇ ಒತ್ತಿ ಉರಿಯುವಂತೆ ಮಾಡಿರುವುದು. ಇದೆಲ್ಲ ಈಗ್ಲೇ ಬಂದಾಗ್ಬೇಕು. ನಿಲ್ಲದೆ ಹೋದ್ರೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಪ್ರಾಯಶ್ಚಿತ್ತ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿರೋದು ಭಾರತ. ಫೋನ್ ಕಾಲ್ ನಲ್ಲಿ ಭಾರತದ ಆರ್ಮಿ ಚೀಫ್ ಬಾಂಗ್ಲಾದ ಆರ್ಮಿ ಚೀಫ್ ಗೆ ಉಗಿದು ಉಪ್ಪಾಕಿರೋದು. ಈ ಹಿಂದೆನೂ ಸಹ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ, ಅತ್ಯಾಚಾರಗಳಾಗಿದ್ದಾವೆ. ಆಗ ಯಾವುದೇ ಆಕ್ಷನ್ ಆಗ್ತಾ ಇರ್ಲಿಲ್ಲ. ಮೊನ್ನೆ ಒಬ್ಬ ಹಿಂದುವನ್ನ ಎಲ್ಲರ ಮುಂದೆ ಬೆಂಕಿ ಇಟ್ಟು ಸಜೀವ ದಹನ ಮಾಡಲಾಯಿತು. ಅದಕ್ಕೆ ಕಾರಣ ಆಗಿರುವ 7 ಜನರ ಬಂಧನ ಆಗಿದೆ. ಈಗ ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಭಾರತ ಧಮಕಿ ಹಾಕಿದ್ರಿಂದನೇ. ಶಾಂತಿ ಅಂತ ಹೋದ್ರೆ ನಮ್ಮ ಮೇಲೆ ಸವಾರಿ ಮಾಡಿಬಿಡ್ತಾರೆ. ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿರುವ ವ್ಯಕ್ತಿಗೆ ತನ್ನ ದೇಶದಲ್ಲಿ ಶಾಂತಿ ಇರೋದು ಬೇಕಿಲ್ಲ ಅಂದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಭಾರತದ ಸೇನೆ ಕೊಡುತ್ತೆ, ಅನುಭವಿಸ್ಲಿ ಬಿಡಿ. ಶಾಂತಿ ಪ್ರಶಸ್ತಿ ಪಡೆದಿರುವ ಈತನೇ ಅಶಾಂತಿಯಿಂದ ವರ್ತಿಸ್ಬೇಕಾದ್ರೆ ಪ್ರಪಂಚದ 3ನೇ ಅತಿ ಬಲಾಢ್ಯ ಸೇನೆ ಹೊಂದಿರೋದು ಭಾರತ. ನಮ್ಮ ಸೇನೆ ಏನಾದ್ರೂ ಏರಿ ಹೋಯ್ತು ಅಂದ್ರೆ ದಿಕ್ಕು ದೆಸೆ ಇಲ್ಲದೆ ದೇಶಾಂತರ ಓಡ್ಬೇಕಾಗತ್ತೆ. ಮೊನ್ನೆ ತಾನೇ ಕಾಲ್ ಕೆದರಿಕೊಂಡು ಬಂದ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿರೋದು ಭಾರತ. ಅದನ್ನ ರೀಕಾಲ್ ಮಾಡ್ಕೋಬೇಕು ಬಾಂಗ್ಲಾದೇಶ.
ಒಂದು ವೇಳೆ ರೆಡ್ ಲೈನ್ ಏನಾದ್ರೂ ಲಕ್ಷ್ಮಣ ರೇಖೆಯನ್ನೇನಾದ್ರೂ ಬಾಂಗ್ಲಾದೇಶ ಕ್ರಾಸ್ ಮಾಡ್ತು ಅಂದ್ರೆ ಈಗ ಜಸ್ಟ್ ಬಾರ್ಡರ್ ನ ಸೀಸ್ ಮಾಡಿದೆ ಭಾರತ. ಮುಂದೆ ಒಂದು ಇಡೀ ಉಪ್ಪಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಾಗತ್ತೆ. ಇದು ವಾರ್ನಿಂಗ್ ಭಾರತದ ಕಡೆಯಿಂದ ಹೋಗಿರೋದು. ಏನು ದುರದೃಷ್ಟ ನೋಡಿ, 100 ಕೋಟಿ ರೂಪಾಯಿ ಪ್ರತಿ ವರ್ಷ ಭಾರತ ಬಾಂಗ್ಲಾದೇಶಕ್ಕೆ ಅನುದಾನ ಕೊಡುತ್ತೆ, ಫ್ರೀ ಕೊಟ್ಬಿಡುತ್ತೆ. ಏನ್ ಬಂತು, ನಮ್ಮವರನ್ನೇ ಬಡಿದು ಸಾಯಿಸೋದಕ್ಕ ಪ್ರತಿ ವರ್ಷದ ಬಜೆಟ್ ನಲ್ಲಿ ಬಾಂಗ್ಲಾದೇಶದ ನೆರವಿಗೆ ಅಂತಾನೆ 100 ಕೋಟಿ ರು ಎತ್ತಿಟ್ಟಿರುತ್ತೆ ಭಾರತ. ಇಷ್ಟೆಲ್ಲಾ ಸಹಾಯ ಮಾಡಿದ್ರು ಕೃತಜ್ಞ ದೇಶ ನೋಡಿ ಬಾಂಗ್ಲಾದೇಶ. ಇದೆಲ್ಲವನ್ನ ಬಂದ್ ಮಾಡ್ಬೇಕು. ಇನ್ನು ಮುಂದೆ ಕವಡೆ ಕಾಸನ್ನು ಕೊಡಬಾರದು ಬಾಂಗ್ಲಾದೇಶಕ್ಕೆ. ಇವ್ರು ಒಡೆದಾಡಿ ಸಾಯ್ಲಿ, ಆದ್ರೆ ಭಾರತವನ್ನು ಮಧ್ಯೆ ಎಳೆಯೋದ್ಯಾಕೆ? ಇನ್ನೊಬ್ಬರಿಗೆ ನೋವು ಕೊಟ್ಟು ಪ್ರೊಟೆಸ್ಟ್ ಮಾಡಿದ್ರೆ ಅದನ್ನ ಪೀಸ್ಫುಲ್ ಪ್ರೊಟೆಸ್ಟ್ ಅಂತಾರ, ಇವ್ರನ್ನ ಕ್ರಾಂತಿಕಾರಿಗಳು ಅಂತಾರ, ಫ್ರೀಡಮ್ ಫೈಟರ್ಸ್ ಅಂತಾರ. ಇವರೆಲ್ಲ ಸ್ಟೂಡೆಂಟ್ಸ್, ಇದನ್ನ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತಾರ. ಇವರೆಲ್ಲ ದೇಶಕ್ಕೆ ಸತ್ಪ್ರಜೆಗಳಾಗ್ತಾರ. ನಮ್ಮ ದೇಶದಲ್ಲೂ ಲೆಫ್ಟ್ ಲಿಬರಲ್ಸ್ ಇದಾರೆ. ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರಿಗೆ ಆದ ಪರಿಸ್ಥಿತಿನೇ ಭಾರತದಲ್ಲೂ ಈ ದೇಶದ ಪ್ರಧಾನಿಗೂ ಬರ್ಲಿ ಅನ್ನೋ ಆಸೆ ಇದೆ ಅವರಿಗೆ. ಕಾಯ್ತಾ ಕೂತಿದ್ದಾರೆ ಅದಾಗ್ಲಿ ಅಂತ. ಆದ್ರೆ ಈ ದೇಶ ಪ್ರಬುದ್ಧ ಪ್ರಜಾಪ್ರಭುತ್ವ. ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳದಂತಹ ಯಾವುದೋ ಸಣ್ಣ ಪುಟ್ಟ ದೇಶ ಅಲ್ಲ. ಇವರದ್ದೇ ದೇಶದ ರಾಜಕೀಯ ಪಕ್ಷದ ನಾಯಕರ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ಅವರು ಸಹ ಮುಸಲ್ಮಾನ್ರೇ ತಾನೆ. ಇದನ್ನೆಲ್ಲ ಮಾಡ್ತಾ ಇರೋದು ಯಾರು? ಜಮಾತ್ ಮತ್ತು ಯೂನಿಸ್ರ ಬೆಂಬಲಿಗರು ಮಾತ್ರ. BNP ರಾಜಕೀಯ ಪಕ್ಷದ ನಾಯಕರ ಮನೆಗಳಿಗೂ ಸೇರಿದಂತೆ ಇಬ್ಬರು ಮಂತ್ರಿಗಳ ಮನೆಗೂ ಬೆಂಕಿ ಹಚ್ಚಿದಾರೆ ನೋಡಿ. ಇದೇ BNP ಅವರು ಈ ಹಿಂದೆ ಶೇಖ್ ಹಸೀನಾರ ಹವಾಮಿ ಲೀಗ್ ನ ಕಾರ್ಯಕರ್ತರನ್ನ ಇದೇ ಉದ್ರಿಕ್ತ ಗುಂಪು ಅಟ್ಟಾಡಿಸಿಕೊಂಡು ಹೊಡೆದಾಗ ಮಜಾ ನೋಡ್ತಾ ಇದ್ರು. ಈಗ ಅದೇ BNP ಪಕ್ಷಕ್ಕೆ ಇತಿಹಾಸ ಮರುಕಳಿಸಿದೆ ನೋಡಿ. ತಮ್ಮ ದೇಶಕ್ಕೆ ಆಗದವರು ಇವರು. ಅಂತಹ ಸತ್ ಪ್ರಜೆಗಳನ್ನು ಹೊಂದಿದೆ ಬಾಂಗ್ಲಾದೇಶ. ಒಬ್ಬ ರಾಜಕೀಯ ನಾಯಕ ಮತ್ತು ತನ್ನ 3 ಜನ ಮಕ್ಕಳು ಇದ್ದಂತಹ ಮನೆಗೆ ಬೆಂಕಿ ಇಟ್ಟು ಸಜೀವ ದಹನ ಮಾಡಿದ್ದಾರೆ. 7 ವರ್ಷದ ಮಗುವನ್ನು ಬಿಟ್ಟಿಲ್ಲ ನೋಡ್ರಿ, ಜೀವಂತವಾಗಿ ಬೆಂಕಿ ಇಟ್ಟು ಸಜೀವ ದಹನ ಮಾಡಿದ್ದಾರೆ. ಇವ್ರನ್ನ ಸ್ಟೂಡೆಂಟ್ಸ್ ಅಂತಾರ, ಇದನ್ನ ಕ್ರಾಂತಿಕಾರಿಗಳ ಹೋರಾಟ ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂತಾರ. ಇವರೆಲ್ಲ ಫ್ರೀಡಮ್ ಫೈಟರ್ಸ್ ಅಂತೆ, ರೆವಲ್ಯೂಷನರಿ ಲೀಡರ್ಸ್ ಅಂತೆ. ರಾಜಕೀಯ ವಿರೋಧಿ ಅಂದ ಮಾತ್ರಕ್ಕೆ ಆತನ ಮನೆ, ಅವರ ಮಕ್ಕಳಿಗೂ ಬೆಂಕಿ ಇಟ್ಟು ಜೀವಂತ ದಹನ ಮಾಡೋದ? ಅಮೆರಿಕ ಅಂತೂ ಕುಲ್ಲಂ ಕುಲ್ಲ ಬಾಂಗ್ಲಾ ಪರ ಬ್ಯಾಟ್ ಮಾಡ್ತಾ ಇದೆ. ಈಗ ಮೊನ್ನೆ ಸತ್ತಂತಹ ಓಸ್ಮಾನ್ ಆದಿ ಪರ ಅಲ್ಲಿ ಎಂಬಸಿ ಟ್ವೀಟ್ ಮಾಡುತ್ತೆ, ನಾವು ಬಾಂಗ್ಲಾದೇಶದ ಪರ ನಿಂತಿದ್ದೇವೆ ಅಂತ. ಇವತ್ತು ಬಾಂಗ್ಲಾದೇಶ ಒತ್ತಿ ಉರಿತಾ ಇದೆ. ಅದೇ ಜ್ವಾಲೆ ನಾಳೆ ಅಮೆರಿಕದ ನ್ಯೂಯಾರ್ಕ್ಗೂ ತಲುಪಬಹುದು. ಸ್ನೇಹಿತರೆ, ನಾನು ನಿಮಗೆ ಈ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೀನಿ, ಯಾವುದೇ ಕಾರಣಕ್ಕೂ ಯೂನಿಸ್ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ಆಗೋದಕ್ಕೆ ಬಿಡೋದಿಲ್ಲ. ನೋಡಿ ಎಲ್ಲಿ ನೋಡಿದ್ರು ಹಿಂಸಾಚಾರ, ಶಾಂತಿ ಇಲ್ಲ. ಈಗಲೇ ಎಲೆಕ್ಷನ್ ನಡೆಸೋದಿಕ್ಕೆ ಆಗಲ್ಲ, ಇನ್ನಷ್ಟು ದಿನ ನಾನೇ ಇರ್ತೇನೆ ಬಿಟ್ಬಿಡಿ. ಪಕ್ಕಾ ಎಲೆಕ್ಷನ್ ನ ಮುಂದೂಡ್ತಾನೆ, ಈತನೇ ಅಧಿಕಾರದಲ್ಲಿ ಮತ್ತೆ ಮುಂದುವರಿತಾನೆ. ಇದೇ ಬಾಂಗ್ಲಾದೇಶದ ಪತ್ರಕರ್ತರು ಮತ್ತು ಅಲ್ಲಿನ ಟಿವಿ ಚಾನೆಲ್ಗಳು ಯೂನಿಸ್ ಬಂದಾಗ ಮಹಾನಾಯಕ, ಡೆಮೋಕ್ರಸಿ ಬರುತ್ತೆ ನಮ್ಮ ದೇಶದಲ್ಲಿ, ಎಲೆಕ್ಷನ್ ಆದಷ್ಟು ಬೇಗ ಆಗತ್ತೆ, ಬೆಲೆ ಏರಿಕೆ ಕಡಿಮೆ ಆಗತ್ತೆ, ಜನರಿಗೆ ಉದ್ಯೋಗ ಸಿಗುತ್ತೆ, ಏನೆಲ್ಲಾ ಪ್ರಚಾರ ಮಾಡಿದ್ರು ರೀ. ಆದ್ರೆ ಆಗಿದ್ದೇನು? ಅದೇ ಟಿವಿ ಚಾನೆಲ್ಗಳ ಕಚೇರಿಗಳಿಗೆ ಬೆಂಕಿ ಇಟ್ರು ನೋಡಿ. ಇಂತಹ ಮೈಂಡ್ ಸೆಟ್ ಇರುವ ವ್ಯಕ್ತಿಯಿಂದ ಬಾಂಗ್ಲಾದೇಶದಲ್ಲಿ ಡೆಮೋಕ್ರಸಿ ಬರೋದಕ್ಕೆ ಸಾಧ್ಯನಾ? ಈತ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಏನೆಲ್ಲ ಭರವಸೆ ಕೊಟ್ಟ, ಯಾವುದನ್ನು ಈಡೇರಿಸಲಿಲ್ಲ. ಮುಂದೊಂದು ದಿನ ಇದೇ ಯೂನಿಸ್ ನ ಬಾಂಗ್ಲಾದೇಶದ ಜನ ಹೊರಗೆಳೆದು ಬಿಸಾಕ್ತಾರೆ. ಯಾಕಂದ್ರೆ ಒಂದು ದೇಶದಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಬರ್ಬೇಕು, ಫ್ಯಾಕ್ಟರಿ ಹಾಕ್ಬೇಕು, ಅಲ್ಲಿನ ಜನರಿಗೆ ಕೆಲಸ ಕೊಡ್ಬೇಕು, ಆ ಕೆಲಸ ಮಾಡಿ ಹೊಟ್ಟೆ ತುಂಬಬೇಕು ಅಂದ್ರೆ ದೇಶದಲ್ಲಿ ಶಾಂತಿ ಇರಬೇಕು. ಯಾರು ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬರ್ತಾರೆ ಇಂತ ಅಶಾಂತಿ ಇರೋ ದೇಶದಲ್ಲಿ? ನಾಳೆ ಊಟಕ್ಕಿಲ್ಲದೆ ಉಪವಾಸ ಸಾಯ್ಬೇಕಾದ ಪರಿಸ್ಥಿತಿ ಬಂದಾಗ ಗೊತ್ತಾಗತ್ತೆ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆ ಏನು ಅಂತ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.